ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಾಳೆ ನಡೆಯಲಿದೆ. ಜಾಮೀನು ಕೋರಿ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು, ನ್ಯಾಯಮೂರ್ತಿಗಳಾದ ಜೆಬಿ ಪರ್ದಿವಾಲಾ, ವಿಜಯ್ ಬಿಷ್ಣೋಯಿ ಅವರ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಸಾಕ್ಷಿಗಳ ವಿಚಾರಣೆ ವಿಳಂಬ ಸೇರಿದಂತೆ ಜೈಲಿನಲ್ಲಿನ ಸಮಸ್ಯೆಗಳ ಬಗ್ಗೆ ದರ್ಶನ್ ಅರ್ಜಿಯಲ್ಲಿ ಪ್ರಸ್ತಾಪಿಸಿದ್ರು. ದರ್ಶನ್ ಎತ್ತಿರುವ ಪ್ರಶ್ನೆಗಳಿಗೆ ಜೈಲು ಅಧಿಕಾರಿಗಳು ಉತ್ತರ ನೀಡಿದ್ದಾರೆ. ಪತ್ನಿ ಭೇಟಿಗೆ ಸಮಯ, ಜೈಲಿನ ಸುರಕ್ಷತೆ, ಚಿಕಿತ್ಸೆ ಬಗ್ಗೆ ವರದಿ ಕುರಿತು ಅಂಕಿಅಂಶ ಸಹಿತ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಿದ್ದಾರೆ. ಈ ಸಂಬಂಧ ನಾಳೆ ವಿಚಾರಣೆ ನಡೆಯಲಿದೆ. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ ಟೈಮ್ನಲ್ಲಿ. ಹೃದಯಾಘಾತದಿಂದ ಸ್ಯಾಂಡಲ್ವುಡ್ನ ನಟ ದಿಲೀಪ್ ರಾಜ್ ನಿನ್ನೆ ಪ್ರಾಣ ಬಿಟ್ಟಿದ್ರು. ದಿಲೀಪ್ ರಾಜ್ರನ್ನ ಆಸ್ಪತ್ರೆಗೆ ಕರೆದೊಯ್ದ ಆಟೋ ಡ್ರೈವರ್ ದೇವೇಂದ್ರ ಆ ಕೊನೆ ಕ್ಷಣವನ್ನ ಬಿಚ್ಚಿಟ್ಟಿದ್ದಾರೆ. ದಿಲೀಪ್ ರಾಜ್ ಮನೆ ಹತ್ತಿರ ಬರ್ತಿದ್ದಾಗ ದಿಲೀಪ್ ರಾಜ್ ಪತ್ನಿ ಸಹಾಯ ಕೇಳಿದ್ದಕ್ಕೆ ಹೋದೆ. ಬೆಳಗ್ಗೆ 6:10ಕ್ಕೆ ಆಟೋಗೆ ಹತ್ತಿಸಿಕೊಂಡ್ವಿ. ಆದ್ರೆ 6:15ಕ್ಕೆ ಆರ್ಚ್ ಹತ್ತಿರ ದೊಡ್ಡ ಉಸಿರು ಹೋಯ್ತು. ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮೃತಪಟ್ಟಿದ್ರು ಅಂತ ಹೇಳಿದ್ದಾನೆ. ಬರ್ತಾ ಇದ್ದೆ ರೋಡಲ್ಲಿ, ಅವ್ರ ಮಿಸ್ಸೆಸ್ ಕಿರ್ಚ್ಕೊಂಡು ರೋಡಿಗೆ ಬಂದರು. ಏನಂತ ಕೇಳಿದೆ, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂದು ಹೊರಡೆ ಹೋದರೆ ಇವ್ರು ಬಿದ್ದೋಗಿದ್ರು. ಸೆಕ್ಯೂರಿಟಿ ನಾನು ಇಬ್ಬರು ಸೇರ್ಕೊಂಡು ಎತ್ಕೊಂಡು ಆಟೋದಲ್ಲಿ ಕುಣಿಸ್ಕೊಂಡ್ವಿ. ಸ್ವಲ್ಪ ಉಸಿರಿತ್ತು. ನಾನು ಅದೆಲ್ಲ ಆದ್ಮೇಲೆ ಇದೆಲ್ಲ ಮಾಡಿದೆ. ಆರ್ಚ್ ಹತ್ರ ಬಂದ್ವಿ ಅಂತ ಹೇಳಿದ್ರು ಅಷ್ಟೇ. ರಾಜ್ಯದಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ನಡೆಯಲಿದೆ. ಇದರಿಂದಾಗಿ ಜಿಬಿಎ ಚುನಾವಣೆಗೆ ಎಸ್ಐಆರ್ ಅಡ್ಡಿಯಾಗುವ ಆತಂಕ ಎದುರಾಗಿದೆ. ಎಸ್ಐಆರ್ ಪ್ರಕ್ರಿಯೆಗಾಗಿ ಹೆಚ್ಚಿನ ಆಡಳಿತ ಸಿಬ್ಬಂದಿ ಅಧಿಕಾರಿಗಳ ಬಳಕೆ ಮಾಡಿಕೊಳ್ಳಲಿದ್ದು, ಜಿಬಿಎ ಚುನಾವಣೆಗೆ ಸಿಬ್ಬಂದಿ ಕೊರತೆ ಎದುರಾಗಲಿದೆ. ಹೀಗಾಗಿ ಜಿಬಿಎ ಚುನಾವಣೆ ಮುಂದೂಡಿಕೆಗೆ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದಿಂದಲೇ ಕೋರ್ಟ್ಗೆ ಮನವರಿಕೆ ಮಾಡುವ ಸಾಧ್ಯತೆ ಇದೆ. ಆಕಸ್ಮಿಕ ಬೆಂಕಿಯಿಂದ ಕ್ವೀನ್ಸ್ ರಸ್ತೆಯಲ್ಲಿ ಕಾರು ಹೊತ್ತಿ ಉರಿದಿದೆ. ನೋಡ್ತಿದ್ದಂತೆ ವ್ಯಾಪಿಸಿದ ಬೆಂಕಿಯಿಂದ ಇಡೀ ಕಾರು ಧಗಧಗಿಸಿದೆ. ಕೂಡಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ರು. ಹೈಗ್ರೌಂಡ್ಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಮಳೆಗಾಲ ಬಂತು ಅಂದ್ರೆ ನಗರದ ಸಾಯಿ ಬಡಾವಣೆಯ ಬಹುತೇಕ ಮನೆಗಳಿಗೆ ನೀರು ನುಗ್ಗಿ ಬದುಕು ಮೂರಾಬಟ್ಟೆಯಾಗುತ್ತೆ. ಸುಮಾರು 1,500 ಜನ ವಾಸವಿರುವ ಈ ಬಡಾವಣೆ ಮತ್ತೆ ಜಲಾವೃತವಾಗುವ ಭೀತಿ ಇದೆ. ಕೆಲ ಕಾಮಗಾರಿಗಳು ಆಮೆಗತಿಯಲ್ಲಿ ಸಾಗ್ತಿರೋದ್ರಿಂದ ಮಳೆ ನೀರು ನಿಂತಲ್ಲೇ ನಿಲ್ಲುವ ಆತಂಕವಿದ್ದು, ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕೆಂದು ನಿವಾಸಿಗಳು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಯುಬಿ ಸಿಟಿ ಬಳಿಯ ಲ್ಯಾವೆಲ್ಲೆ ರಸ್ತೆ ಕಳೆದ 15 ದಿನಗಳಿಂದ ಬಂದ್ ಮಾಡಲಾಗಿದೆ. ಒಳಚರಂಡಿ ಪೈಪ್ಲೈನ್ ಅಳವಡಿಕೆ ಹಿನ್ನೆಲೆ ರಸ್ತೆ ಪೂರ್ತಿ ಅಗೆಯಲಾಗಿದ್ದು, ವಾಹನ ಸಂಚಾರಕ್ಕೆ ಹೊಡೆತ ಬಿದ್ದಿದೆ. ಇನ್ನು ಫುಟ್ಪಾತ್ ಕೂಡ ಇಲ್ಲದೆ ಪಾದಚಾರಿಗಳ ಓಡಾಟಕ್ಕೆ ತೊಂದರೆಯಾಗ್ತಿದೆ. ಇನ್ನು ಲ್ಯಾವೆಲ್ಲೆ ರಸ್ತೆಯಲ್ಲಿರುವ ಹೋಟೆಲ್, ರೆಸ್ಟೋರೆಂಟ್, ಕೆಫೆ ಸೇರಿ ಎಲ್ಲಾ ಅಂಗಡಿ ಮುಂಗಟ್ಟುಗಳು ವ್ಯಾಪಾರವಿಲ್ಲದೆ ಖಾಲಿ ಹೊಡಿತಿವೆ. ಆದಷ್ಟು ಬೇಗ ಕಾಮಗಾರಿಯನ್ನ ಮುಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.